ಬ್ರದರ್ ನಿಮ್ಮ ಹೆಸರು? ಅನುಷ್ ಅಂತ. ಅನುಷ್ ಅಂತ. ಯಾವ ಊರು? ಇದೆ ಬೆಂಗಳೂರೇ. ಬೆಂಗಳೂರೇನಾ? ಓಕೆ. ಇವಾಗ ಜನರೆಲ್ಲ ಕುಡಿತಾರಲ್ವಾ, ಒಂದಿಷ್ಟು ಜನ ಯಾವ್ಯಾವ ರೀಸನ್ನಿಂದ ಜನರು ಕುಡಿತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನೀವು ಕುಡಿತೀರಾ ಅಂತ? ಸರ್ ನಮಗೆ ಜಾಸ್ತಿ ಅಭ್ಯಾಸ ಇಲ್ಲ, ಅವಾಗ ಫ್ರೆಂಡ್ಸ್ ಜೊತೆ ಈಚೆ ಹೋದರೆ ಕುಡಿತೀವಿ. ಬಂದು ಮೇಯ್ನಾಗೆ ಒಂದು ಬ್ರೇಕಪ್ ಆದರೆ ಕುಡಿತಾರೆ ಹುಡುಗರು, ಇನ್ನೊಂದು ಟೆನ್ಷನಲ್ಲಿ ಕುಡಿತಾರೆ, ಸ್ವಲ್ಪ ಜನ ಹಾರ್ಡ್ ವರ್ಕ್ ಮಾಡ್ತಾರೆ, ಮೈಕೈ ನೋಗೋಸ್ಕರ ಕುಡಿತಾರೆ, ಇನ್ನೊಬ್ರು ಅದನ್ನೇ ಚಟ ಮಾಡ್ಕೊಂಡಿರ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕೇಶವ ಅಂತ, ಅವ್ನಿಗೆ ದಿನ ಒಂದು ರೀಸನ್ ಬೇಕು ಕುಡಿಯೋಕ್ಕೆ. ಅವ್ನು ದಿನ ನನ್ನ ಕೈ ನೋವು, ಕಾಲು ನೋವು, ಕಣ್ಣು ನೋವು ಏನೋ ಒಂದು ಹೇಳ್ತಾನೆ, ಪಕ್ಕ ಕುಡ್ದೇ ಕುಡಿತಾನೆ ದಿನ. ಅದು ಈ ಸಿಚುವೇಶನಲ್ಲಿ ನಿಮ್ಮ ಕೇಶವ ಅವ್ರಿಗೆ ಏನಾದರೂ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಂತ ಹೇಳ್ಬೋದು? ಎಣ್ಣೆ ಬಿಟ್ಬಿಟ್ಟು ಒಳ್ಳೆ ಬುದ್ಧಿ ಕಲ್ತ್ಕೊ ಅಷ್ಟೇ, ನಾನು ಬೇರೆ ಏನು ಹೇಳಲ್ಲ ಅವ್ನಿಗೆ. ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಓಕೆ. ಅಲ್ಲ, ಒಂದಿಷ್ಟು ರೀಸನ್ ಹೇಳಿದ್ರಲ್ಲ ನೀವು, ಇದು ಡ್ರಿಂಕ್ಸ್ ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಗುತ್ತಾ ಅಂತ ಅನ್ಸುತ್ತಾ ನಿಮಗೆ ಅಂತ? ಸರ್ ಅದು ಅವ್ರಿಗೆ ಕೇಳಬೇಕು ಸರ್, ಕುಡಿಯೋರ್ಗೆಲ್ಲ. ಅಲ್ಲ, ನಿಮಗೆ ಗೊತ್ತಿರೋ ಪ್ರಕಾರ ನಾನು ಕೇಳ್ತಿರೋದು. ಇರ್ಬೋದು ಸರ್. ಅಲ್ಲ, ಸಾಲ್ವ್ ಆಗುತ್ತಾ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಅವಾಗ ರಿಲೀಫ್ ಸಿಗುತ್ತೆ ಅಷ್ಟೇ. ಓಕೆ, ರಿಲೀಫ್ ಸಿಗುತ್ತೆ ಅಷ್ಟೇ, ಪ್ರಾಬ್ಲಮ್ ಯಾವುದು ಸಾಲ್ವ್ ಆಗಲ್ಲ. ಕುಡಿದ್ರೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ನೋಡಿ, ಕುಡಿದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ಓಕೆನಾ? ಸರಿ ತಾನೇ? ಸರಿ. ಓಕೆ, ಕುಡುಕರಿಗೆ ಏನಾದರೂ ಒಂದು ಮೆಸೇಜ್ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಸರ್ ಏನಿಲ್ಲ, ಒಂದು ಲಿಮಿಟಲ್ಲಿ ಕುಡೀರಿ. ಅದು ಅಭ್ಯಾಸ ಇರುತ್ತೆ, ಮಾಡ್ಕೊಂಡ್ಮೇಲೆ ಚಟ ಅಂದರೆ ಅಭ್ಯಾಸ ಹೋಗಲ್ಲ. ಆದರೆ ಲಿಮಿಟಲ್ಲಿ ಕುಡೀರಿ, ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಲಾಟೆ. ಅದರಿಂದ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ತೊಂದರೆ ಕೊಡಬೇಡಿ, ಮೇಯ್ನಾಗಿ ಮನೆಯವ್ರಿಗೆ ತೊಂದರೆ ಕೊಡಬೇಡಿ ಕುಡ್ದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ರಿಗೂ ಒಂದು ಮಾತು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಎಲ್ಲರೂ ಟ್ಯಾಗ್ ಮಾಡಿ ಹೇಳಿ, ಅವ್ರ ಹೆಸರು ಹೇಳ್ಬಿಟ್ಟು ಹೇಳಿ. ಇಲ್ಲ, ಹೆಸರೆಲ್ಲ ಬೇಡ, ಕೇಶವ ಒಬ್ಬ ಸಾಕು. ಯಾಕಂದ್ರೆ ಅವ್ನ ಎಕ್ಸಾಂಪಲ್ ಅವನೊಬ್ಬ ಸಾಕು, ಎಲ್ಲರದು ಬೇಡ. ಏನಿಲ್ಲ, ಎಲ್ಲ ಸಾಕು. ಅವ್ರ ಲಿಮಿಟಲ್ಲಿ ಏನೋ ಅವ್ರೊಂದು ಕಲ್ತ್ಬಿಟ್ಟಿರ್ತಾರೆ, ಅಭ್ಯಾಸ ಚೆನ್ನಾಗಿದ್ರೆ ಸಾಕು. ಅಂದರೆ ಯಾರಿಗೂ ತೊಂದರೆ ಕೊಡ್ದಾರೆ ಅವ್ರು ಕುಡ್ಕೊಂಡು ಅವ್ರು ಆರಾಮಾಗಿದ್ರೆ ಸಾಕು. ಎಲ್ಲರೂ ಹೇಳೋದು ಒಂದೇ ರೀಸನ್ ಏನಂದರೆ, ಕುಡಿದ್ರೆ ಪ್ರಾಬ್ಲಮ್ ಏನೂ ಸಾಲ್ವ್ ಆಗಲ್ಲ, ಬಟ್ ಒಂದು ಕ್ಷಣ ರಿಲೀಫ್ ಸಿಗುತ್ತೆ ಅಷ್ಟೇ. ಆ ರಿಲೀಫ್ಗೋಸ್ಕರ ಒಂದಿಷ್ಟು ಜನ ಲೈಫನ್ನೇ ಹಾಳು ಮಾಡ್ಕೋತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಅಂದರೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ಮೇಲಿಂದ ಆದ್ರೂ ಕಲಿಬೇಕು, ಬುದ್ಧಿ ಕಲ್ತ್ರೇನೆ ಅಲ್ವಾ ಸರ್ ಏನಾದ್ರು ಮಾಡೋಕ್ಕೆ ಸಾಧ್ಯ. ಕುಡಿಯೋದು ಮಾಮೂಲಿ, ಇವಾಗ ಅಭ್ಯಾಸ ಮಾಡಿದ್ದಾರೆ ಎಲ್ಲರೂ ಕುಡಿಯೋದು. ಅಂದರೆ ನಾವು ಹೆಂಗಿರಬೇಕು, ಅದರಿಂದ ಏನೋ ನಮ್ಗೆ ಕಲ್ತಿದ್ದೀವಿ, ಚಟ ಇದೆ ಅಂದರೆ ಅದನ್ನ ಕಂಟ್ರೋಲ್ ಮಾಡಬೇಕು, ಇರಬೇಕು. ಒಂದು ಲಿಮಿಟಲ್ಲಿದ್ದರೆ ಒಳ್ಳೇದು ಸರ್ ಎಲ್ರಿಗೂ. ಮದುವೆ ಆಗಿದೆ, ನೀವು ಏನಾದರೂ ಕುಡಿತೀರಾ ಅಂತ? ನಾನು ಅಂಥದ್ದೇನು ಫ್ಯಾನ್ ಅಲ್ಲ, ಬಟ್ ಯಾವಾಗಾರು ಗೆಟ್ ಟುಗೆದರ್ ಇದ್ದಾಗ ಅಷ್ಟೇ. ಬಟ್ ಒಂದು ಪೆಗ್ ಮೇಲೆ ನಾನು ಯಾವತ್ತೂ ಕುಡ್ದಿಲ್ಲ. ಒಂದು ಪೆಗ್ ಅಷ್ಟೇನಾ? ಓಕೆ. ಕುಡ್ದಾಗೆಲ್ಲ ನಿಜ ಹೇಳ್ತಾರಂತೆ, ನಿಜನಾ ಅಂತ? ಸ್ವಲ್ಪ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಗೊತ್ತಿಲ್ಲ. ನೀವು ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ? ನಾನು ಒಂದು ಪೆಗ್ ಮೇಲೆ ಹೋಗೋದೇ ಇಲ್ಲ, ನನ್ನ ಕಂಟ್ರೋಲ್ ತಪ್ಪಬಾರ್ದು ಅಂತ. ಸೊ ಸ್ವಲ್ಪ ಐಪ್ಗೆ ಹೋಗ್ಬಿಟ್ಟು ಏನೇನೋ ಮಾತಾಡ್ತಾರೆ, ಅದ್ರಲ್ಲಿ ಕೆಲವೊಂದು ನಿಜ ಬರುತ್ತೆ ಅಷ್ಟೇ, ಎಲ್ಲನೂ ನಿಜ ಹೇಳಲ್ಲ ಯಾರು. ಓಕೆ. ಈ ಕುಡಿಯೋದ್ರಿಂದ ಒಂದಿಷ್ಟು ಪ್ರಾಬ್ಲಮ್ ಎಲ್ಲ ಹೇಳಿದ್ರಲ್ಲ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಂತೀರಾ? ಏನಂತೀರ? ಯಾವುದು ಸಾಲ್ವ್ ಆಗಲ್ಲ ರೀ, ಆ ಟೈಮಲ್ಲಿ ಮರೆಯೋಕ್ಕೆ ಹೋಗ್ತಾರೆ ಅಷ್ಟೇ. ಮತ್ತೆ ಮಾರನೇ ದಿನ ಬೆಳಗ್ಗೆ ಇದ್ದರೆ ಅದೇ ಮಿಷಿನು, ಅದೇ ಕೆಲಸ ಎಲ್ಲ ಮತ್ತೆ ಅದೇ ಮಾಡ್ತಾರೆ ಅಷ್ಟೇ. ಆ ಟೈಮ್ ಅಷ್ಟೇ, ಏನೋ ಒಂದು ಅದ್ರ ಬದಲು ಹೆಲ್ತಿ ಹ್ಯಾಬಿಟ್ಸ್ ಕಡೆ ಡೈವರ್ಟ್ ಆಗ್ಬೋದು, ಬಟ್ ತುಂಬ ಜನ ಯಾರೂ ಆಗಲ್ಲ. ಅಂದರೆ ಇವಾಗಿನ ಸಿಚುವೇಶನ್ ಯಾವ ಥರ ಇದೆ ಅಂದರೆ, ಯೂತ್ಸು ತುಂಬ ಹಾಳಾಗಿ ಹೋಗ್ತಿದ್ದಾರೆ ಡ್ರಿಂಕ್ಸಲ್ಲಿ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡ್ತೀರಾ ಅಂತ ಯುವಕರಿಗೆ? ಕುಡೀರಿ, ಅರೆ ತುಂಬ ಕುಡಿಬೇಡಿ, ದಿನಾನೂ ಕುಡಿಬೇಡಿ. ಯಾವತ್ತಾರು ಒಂದು ದಿನ ಫನ್ನಿಗೆ, ಹ್ಯಾಪಿನೆಸ್ಗೋಸ್ಕರ ಲಿಮಿಟಲ್ಲಿ, ಅದು ತುಂಬ ಕಡಿಮೆ ಕುಡಿಯೋದಲ್ಲಿ ಏನು ತಪ್ಪೇನಿಲ್ಲ. ಕುಡೀರಿ, ಆದರೆ ತುಂಬ ಕಡಿಮೆ ಕುಡೀರಿ, ಯಾವಾಗಲೂ ಅಲ್ಲ, ಯಾವಾಗಲಾದರೂ ಒಂದು ಸರಿ ಕುಡೀರಿ ಅಲ್ವಾ? ಓಕೆ, ಥ್ಯಾಂಕ್ ಯು ರೇ. ಈಗ ಡ್ರಿಂಕ್ಸ್ ಮಾಡ್ತಾರಲ್ವ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಯಾರೇ ಆಗಲಿ, ಯಾವ ಕಾರಣದಿಂದ ಡ್ರಿಂಕ್ಸ್ ಮಾಡ್ತಾರೆ ಅಂತ ನಿಮ್ಗೇನಾದರೂ ಐಡಿಯಾ ಇದೆಯಾ ಅಂತ? ಸರ್, ಅದು ನನಗೆ ಐಡಿಯಾ ಇಲ್ಲ. ನಮ್ಮ ಫ್ರೆಂಡ್ಸ್ ಹೇಳಿರೋ ಪ್ರಕಾರ ಒಂದು ಮನೆ ಪ್ರಾಬ್ಲಮ್ಗೆ ಕುಡಿತಾರೆ, ಮತ್ತು ಒಂದು ಲವ್ ಫೇಲ್ಯೂರ್ ಬಗ್ಗೆ ಕುಡಿತಾರೆ. ಓಕೆ. ಮನೆ ಪ್ರಾಬ್ಲಮ್ಮು, ಲವ್ ಫೇಲ್ಯೂರಿಂದ ಕುಡಿತಾರಂತೆ. ಈ ಲವ್ ಫೇಲ್ಯೂರ್ ಮನೆ ಕಡೆ ಪ್ರಾಬ್ಲಮಿಂದ ಕುಡಿದ್ರೆ ಸಾಲ್ವ್ ಆಗುತ್ತಾ ಪ್ರಾಬ್ಲಮ್ಮು? ಸರ್, ಅದು ನನಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ಕುಡಿದಾಗ ಏನೋ ಸ್ವಲ್ಪ ಆ ಥರ ಫೀಲ್ ಬರೋಲ್ಲ, ಆ ಥರ ಹೇಳಿದ್ದಾರೆ. ಅದೇನೋ ಕುಡಿದಾಗ ಒಂದು ಸ್ವಲ್ಪ ಏನೋ ಅದು ಮನಸ್ಸಿಗೆ ನೆಮ್ಮದಿ ಆಗುತ್ತಂತೆ. ಹಂಗಾದಾಗ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ, ಹಂಗಾಗ್ಲಾಗಿ ಕುಡಿತಾರೆ ಅಂತ ಹೇಳೋರ. ಅದನ್ನು ನಿಮ್ಗೆ ಹೇಳ್ತೀನಿ ಸರ್. ನಾನು ಸುಮ್ಮನೆ ರಿಲ್ಯಾಕ್ಸ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ಲ ಸರ್. ಓಕೆ. ಕುಡ್ದಾಗೆಲ್ಲ ನಿಜ ಹೇಳ್ತಾರಂತೆ, ನಿಜನಾ? ನಿಮ್ಮ ಫ್ರೆಂಡ್ಸ್ ಏನಾದರೂ ಹೇಳ್ತಾರೆ ಆ ಥರದ್ದು ಏನಾದರೂ? ಸರ್, ಅದು ಯಾವತ್ತಾದ್ರೆ ಬರೀ ಕುಡ್ದಾಗೆ ಸುಳ್ಳು ಹೇಳ್ತಾರೆ, ನಿಜ ಯಾರು ಹೇಳ್ತಾರೆ ನೀವೇ ಹೇಳಿ? ಕುಡ್ದಾಗೆಲ್ಲ ಸುಳ್ಳು ಹೇಳ್ತಾರಾ? ಹೌದು ಸರ್. ಹೌದಾ? ಏನಂತ ಸುಳ್ಳು ಹೇಳಿದ್ದಾರೆ ಅಂತ? ಮಾಮೂಲಿ ನಮ್ಮ ಫ್ರೆಂಡ್ಸು ಏನಂದರೆ, ನಾವೇನೋ ಒಂದು ಕೇಳಿದ್ರೆ ಏನೋ ಒಂದು ಹೇಳ್ತಾರೆ, ನಮಗೆ ತಲೆಗೆ ಶೂಟ್ ಆಗ್ತಾರೆ, ಆ ಥರ. ಓಕೆ. ಕುಡುಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡ್ತೀರಾ ನೀವು ಅಂತ? ಸರ್, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ,
ಕುಡಿಬೇಡಿ ಯಾರೂ, ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ, ನಿಮ್ಮ ಅಪ್ಪ ಅಮ್ಮನ್ನ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕರಿ, ಇಷ್ಟು ಹೇಳೋಕೆ ನಾನು ಇಷ್ಟಪಡ್ತೀನಿ.